ಇದು ನೀವು ಮಾತಾಡೋದಲ್ಲ, ನಿನ್ನಿಂದನೂ ಬೇರೆ ಕೈ ಅದು. ಯಾಕೋ ಬಾಳ ಮಾತಾಡಕತ್ತಿ. ನಿನ್ನ ತಿಂಡರ ಏನ್ಲೇ? ನಿನ್ನ ತಿಂಡರ ಏನಲ್ಲೇ? ವಿಡಿಯೋ ಮಾಡ್ಬೇಡ್ರಿ. ಇಲ್ಲ ಇಲ್ಲ ಮಾಡ ಅಣ್ಣ ನಿನಗ ಮಾಡ ಮರೆ ಸಿದ್ಧಣ್ಣ ನನಗಲ್ಲಿ ಏ ಈ ಊರಾಗ ನಿಮ್ಮ ಅಣ್ಣತಮ್ಮರದ ಬಾಳ ಆಗೈತಿ. ಬರಬರಿ ಇಲ್ಲ, ನಿಮ್ ಗಡ್ಡ ಎತ್ತದ ಬಾಳ ಆಗೈತಿ ಊರಾಗ. ನಾನು ಹೆಣ್ತಿನ ಯಾಕೆ ನಡ್ಬೇಕು ತಗೊಂಡ್ರು? ಮತ್ತ ನಾವು ಬಡ್ಡ ಯಾಕೆ ನಡ್ಬರ್ಕ್ ತಗೊಂಡ್ಯೋ? ಆತ ಇದ ವಾರದಾಗ ನಿಮ್ಮ ಅಣ್ಣತಮ್ಮರ ಪೈಕಿ ಒಬ್ಬನರ ಹಾಕಿ ತಿಕ್ಕತ್ತೀನಿ. ಮತ್ತೆ ನಾ ಬಿಡ್ತೀನಿ ನಾನು ನಿನ್ನನ್ನು ಬಿಡು. ಅಲ್ಲಿ ನಿಂತಾಳಲ್ಲ ಆಕೆನಾರ ಹಾಕಿ ತಿಕ್ಕ. ಯಾಕಲ ಮೂಳ ಹಳೆ ಮೂಳ ನಿನ್ನ ಗಂಡವ ಆಡ್ದವ ಅವನನ್ನ ಬೈದ ರಾಡೆ ಹಾಕಿ ತಿಕ್ಕ. ನಾ ಏನ್ ಮಾಡಿಲ್ಲ ನಿನಗ? ಮತ್ತ ನಮ್ಮಣ್ಣ ಏನ್ ಮಾಡಿ ಅವ ಹಂಗ ಮಾಡ್ಯಾನ. ಮತ್ತ ಅಕ್ಕಿನೂ ಹಂಗ ಮಾಡ್ಯಾಳ ನನಗ. ಲೇಟ್ ಆಗಿ ಏನ್ ನಡೆಸಿ ಊರಾಗ ಅವಿ ಬಾ ಏನ್ ನಡೆಸಿಮ್ಮ? ಮತ್ತೆ ಯಾಕ ಅವ ಹಂಗಂದ? ನಿನಗ ಅಂದ ಇಷ್ಟು ಮಂದಿ ನಿಂತರು ನಿನಗ ಯಾಕ ಅಂದವ? ಅಕ್ಕಿ ಹಂಗ ಮಾಡ್ಯಾ ನನಗ. ಅವರು ಇವರು ಅಪ್ಪ ತಂಗಿ ಅಂದ್ ರೂಢಿಲ್ಲ. ಅಕ್ಕಿ ಹಂಗ ಮಾಡ್ಯಾ ನನಗ ಅಂತಾನವ. ಏ ಬಾರೋ ಹಾಗೆ ಹೋಗಿ ಇದು ನಂದು ಹೌದಲ್ಲ ನೋಡ್ರಿ. ಖುಷಿ ಅನ್ನೋದು ಮುಗಲು ಮುಟ್ಟು ಅಲ್ಲೇ ಕೊಡ್ಕೊಂಡಿ. ಗಂಡು ಮಕ್ಳು ಅಲ್ಲೇ ಹೊಡ್ಕೊಂತಾರ. ಅದಕ್ಕೆ ಅಲ್ಲಿ ಹೊಡ್ಕೋಬೇಡ. ದುರ್ಯೋಧನ ಅಲ್ಲಿ ಹೊಡ್ಕೊಂಡ ಸಾಕಿದ್ದು. ಅವ್ನ ಜೀವ ಅಲ್ಲಿತ್ತು ಸಾತ್ತ. ನಿಂದು ಅಲ್ಲಿ ಐತಿ, ನಂದು ಅಲ್ಲಿಲ್ಲ, ಬೇರೆ ಕಡೆ ಐತಿ. ನನಗೇನು ಕೊಟ್ಟಿಲ್ಲ. ನಾನು ಎಲ್ಲಿ ಐತೆ ಗೊತ್ತಿಲ್ಲ. ಹಂಗೆ ಯಾಕೆ ಹೊಡ್ಕೊಂಡು ಸಂಗ್ಯವ? ಕುಸ್ತಿ ಆಡೋರು ಅಲ್ಲೇ ಹೊಡ್ಕೊಳ್ಳೋದು ಗಂಡಸರ ಹೌದಿಲ್ಲ ನೀ? ಹಂಗಂದ್ರೆ ಏನ್ರಿ ಗೌಡ್ರ? ಇದು ಜೋಡಿ ಅಡ್ಡಾಡಿ ಹಂಗಂದ್ರೆ ಏನ್ ಅನ್ನೋದು ಮರ್ತು ಬಿಟ್ಟಿವ್ ನಾವು. ನೀವು ಕೇಳಿ ನೀವು ಹೊಡ್ಕೋ. ಹೆಂಗ ಏನ್ ರಾತನ ಚುಪ್ಪ ಅಂದಿಲ್ಲ ನೋಡು ಮತ್ತೆ. ಏನ್ ಮಾಡಿದ್ರಿ? ಹೊಡ್ಕೊಂಡೆ. ಹಂಗ ಹೊಡ್ಕೊಂಡ್ರ ಹಂಗ, ಹಿಂಗ್ ಹೊಡ್ಕೊಂಡ್ರಿ ಹಿಂಗ. ನನ್ನ ಕೈ ನಾನು ತೊಡಿ ನನ್ನ ಮಾತು ತಡಿ ತಡಿ. ನೀ ರೆಡಿ ಅಂದ್ರಪ್ಪ ಅವ್ ಬೀಳವಲ್ಲ. ನಾನ ಕೊಡುದು ಒಂದ್ 50 ರೂಪಾಯಿ ಕೊಡ್ತೀನಿ ಬೀಳು. 70 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಬರೇ 20 ರೂಪಾಯಿ ಇರ್ತಿದೆ. ನೋಡು ನಿಮ್ಮ ಅಣ್ಣತಮ್ಮರದ ಬದುಕ್ತೀರಿ ಊರಾಗ ಬದುಕ್ತೀರಿ ನೀವು. ಅಲ್ಲೇ ಕುರುಕ್ಷೇತ್ರ ಶುರು ಆತ್ ನೋಡಿ. ಮತ್ತೊಮ್ಮೆ ಮಗದೊಮ್ಮೆ ಅನ್ನೋ ಮಾತೇ ಇಲ್ಲ. ಈ ಕೂಡಿದ ಜನಸಮೂಹದಲ್ಲಿ, ಈ ದೇವರ ಸನ್ನಿಧಿಯಲ್ಲಿ ಅಷ್ಟೇ ಏಕೆ ಹಡದ ತಂದೆ ಆದ ನಿನ್ನದ್ರಲ್ಲೇ ನಿನ್ನ ಮಗಳಿಗೆ ನಾನು ಮದುವೆ ಅಂತ ಆಗೋದಾದ್ರೆ ಅದು ಮಾಲ್ತೀನಿ, ಇಲ್ಲಿ ಬಂದ್ರೆ ಬ್ರಹ್ಮಚಾರ್ಯಕ್ಕೆ ಹಾಗೆ ಉಳಿತೀನಿ. ಆಲ್ತಿ ಇವ್ರೇನೇ ಮಾಡ್ತಾರೆ, ಏನು ಮಾಡಕ್ಕಾಗುದಿಲ್ಲ. ಬಾರೆ ಹೋಗೋಣ.
ಹೋಗಿರ್ತಾರಲ್ಲ ಅಪ್ಪ ಅಪ್ಪ ಕರ್ಕೊಂಡ್ ಹೋಗು. ಏನ್ರಿ ಗೌಡ್ರಿ ಇದು ಅರ್ಜುನ್ ಜನ್ಯ ಇದು ದೌರ್ಜನ್ಯ ಯಾವ್ದ್ರಿ ದೌರ್ಜನ್ಯ? ಇಲ್ಲಿ ಇಲ್ಲ ಅನ್ನಿ ಇಲ್ಲೇಕಿರ್ಲ ಅದ ಅಂತೀನಿ ಹಾಡ್ ಹಗಲ ನಮ್ಮ ಹೆಂಡ್ರ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕು ನಾ ಹೋಲ್ ಬಿಡ್ರಿ. ಎಲ್ಲಿ ಹೋಗ್ತಾರ? 5 ನಿಮಿಷ ಹೊಳ್ಳಿ ಬರ್ತಾರ. ನೀ ಎಷ್ಟು ಸಹಜ ತಗೊಂಡಿಯೋ ಜೀವನ. 5 ನಿಮಿಷ ಹೊಳ್ಳಿ ಬರ್ತಾರ ನಂಗೆ ನಿಮ್ಮ ಹೆಂಡ್ರ ಅಲ್ಲ ಅವ್ರ ನಮ್ಮ ಹೆಂಡ್ರ ಅವ್ರು. ನಮ್ಮ ಹೆಂಡ್ರಿಗೆ ಹೋಗೋದು ಅಷ್ಟ ಗೊತ್ತು, ವಾಪಸ್ ಬಂದು ಗೊತ್ತಿಲ್ಲ. ಕುಂಕುಮ ಅಂಧವಿದೆ, ಕೈಬಳೆ ಕಂಬಿ ಇದೆ, ಕೈನಲ್ಲಿ ಕೆಟ್ಟಿದೆ, ಗಲ್ಲವು ಕಟ್ಟಿದೆ, ಎಲ್ಲಿಗೆ ಹೋಗಿದೆ? ಕಾಗಳು ಬೀಗುತ್ತಿವೆ, ಕಣ್ಣಳು ತೇಗುತ್ತಿವೆ, ಸೊಂಟವು ಜಗ್ಗದೆ ಹೆಣ್ಣಿದೆ ಹಿಗ್ಗಿದೆ, ಯಾಕಿಗೆ ಆಗಿದೆ? ರಾಗಿ ಹೊಲದಾಗಿ ಖಾಲಿ ಗುಡಿಸಲು, ಗುಡಿಸಲಿಗೆ ಹೋಗಿ ಮಾತ್ರ ಕಲಿಸಲು, ನನ್ನ ಪತಿರಾಯರಿಗೆ ತಿಳಿಸಲು, ಜೀವ ತುಂಬದಲ್ಲಿ ಮಾತ್ರ ಕಲಿಸಲು. ಸಣ್ಣ ಹುಡುಗ ಎಳ್ಕೊಂಡೋಗೇನೋ ಹಿತಾಗೈತಿ. ಅತ್ತಂಗ್ ಮಾಡ್ಬೇಡಿ ನೀನು. ಹೌದಾ? ಅಯ್ಯೋ ದೇವ್ರೇ, ಏನು ಮಾಡಿಲ್ಲ ಶೆಟ್ಟಿ. ಕೇಳಿದ್ದೇನೆ ನೀನು ಅಡ್ವಾನ್ಸ್ ಹೇಳ್ತಿ ಅಂದ್ರೆ ಏನೋ ಮಾಡಿ ನೀನು. ಸಣ್ಣ ಹುಡುಗರು ಎಳ್ಕೊಂಡು ಹೋದ್ಕೂಡ ಹೋಗ್ಬಿಡ್ತೀರ ರಾಂಡ್ಯಾರ ಹಳ್ಯಾರ ರಾಂಡ್ಯಾರ. ನಿನ್ನ ಮಗಳಂತ ನನ್ನ ಚಕ್ಕೊಂಡೋದ್ನವ. ಪುಣ್ಯ ನಿನ್ ಚಕ್ಕೊಂಡು ಹೋದ, ತಪ್ಪಿ ನಮ್ಮ ಗೌಡಪ್ಪನ ಚಕ್ಕೊಂಡು ಹೋಗಿದ್ರೆ ಅವಾಗ ಹಾಕಿತ್ತ ಧೀರ 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 ಧೀರ. ಮುಗ್ದೈತಿ ಬಿಡ್ರಿ. ಏನಂದ್ ಗೌಡಪ್ಪ ಬಂದಾರ ಇಲ್ಲ ಮುಗೀತು. ಹಂಗ ಹೇಳು ಮುಗ್ದೈತ ಅಂದ್ರ ನಾ ಏನ್ ತಿಳ್ಕೊಲಿ? ಬಂದಾಗ ಅಳಬಾರ್ದ್ರಿ. ಅಲ್ರಿ ಅಳಬಾರ್ದ್ರಿ. ನೀ ಬೇಡ, ನನ್ನ ಬೇಡ, ದಯವಿಟ್ಟು ನನ್ನ ಬೇಡ. ಊರಲ್ಲಿ ಕೈ ತುಂಬ ಬಳಿದು ನಾಕಾಡ್ದವಲ್ಲಿ ರೊಟ್ಟಿ ಮಾಡೋದು ಹೊಡೆದವು. ರೊಟ್ಟಿ ಹೆಂಗ್ ಬಡಿತೈತಿ? ಅಲ್ಲ ಬಿಳಿ ಕೂದಲಿತ್ತ ಅಲ್ಲಿ. ನನ್ನ ನೆನಪಿಗೆಲ್ಲ ಕಿತ್ಕೊಂಡು ಹೋದವ. ಏನ್ ಮಾಡದ್ರಿ ಊರಾಗ ಗೌಡ್ರ? ತಿಳಿಲಾರ್ದಂಗ ಆಗೈತಿ ನೋಡ್ರಿ ಶೆಟ್ರ. ನಮ್ ಹೆಂಡ್ರು ಕೂದಲ ಕಿತ್ಕೊಂಡು ಹೋದ್ರು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ವಿಚಾರ ಮಾಡ್ಬೇಡ್ರಿ. 5,000 ಹೋಲಿ, 4 ಆಳು ಹಚ್ಚಿ ಹುಡುಕ್ಯಾಡ್ಸೋನು. ಒಂದು ಕೂದಲಿಗೆ 5,000. 5 ಯಾಕ 50,000 ಹೋಲಿ. ಹಿಂಗ ರೇಟ್ ಏರ್ಸಿ ಗೌಡ್ಕೆ ಹಾಳು ಮಾಡ್ಕೊಂಡಲ್ಲ. ನಿಮಗ ರೊಕ್ಕ ಬೇಕಾಗಿಲ್ಲ, ಕೂದಲು ಬೇಕು. ನಂಗೆ 2 ಬೇಕು. 2 ಅಂದ್ರೆ ಕಷ್ಟ, 1 ಇರತ್ ನಾವು. ನಾನು ರವಿನೇ ಮದುವೆ ಆಗ್ತೀನಪ್ಪ, ನನ್ನ ಮಾತು ಕೇಳು. ನಿನ್ ಮಾತು ಕೇಳು. ನಿನ್ ಕೇಳಿ ಹಾಡ್ದಿನ ನಾನು ಈಗ ಕೇಳಲ್ಲ. ಯಾಕೆ ಅವನ್ಯಾಕ ಮದುವೆ? ಯಾಕಂದ್ರೆ ನಾನು ತುಂಬಾ ಇಷ್ಟಪಡ್ತೀನಿ ಅದಕ್ಕೆ. ಹೌದಾ? ಅದಕ್ಕೆ ಯಾಕೆ ಇಲ್ಲಿ ಗುದ್ದುತ್ತಿ? ರವಿ ಅಂದ್ರೆ ತುಂಬಾ ಇಷ್ಟನಾ? ನನಗೆ ಗೌಡ್ರ ಅಂದ್ರೆ ತುಂಬಾ ಇಷ್ಟ. ಗೌಡ್ರೆ 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 ಗೌಡ್ರ ಅಂದ್ರೆ ತುಂಬಾ ಹಂಗಂತ ಅವ್ರ ಮದುವೆ ಅಲ್ಲೇನ? ನೀ ಮದುವೆ ಆಗ್ಬೇಕೋದಲ್ಲ? ಗೌಡಪ್ಪ ಕೊಟ್ಟು ಮದುವೆ. ನಾನು ರವಿನೇ ಮದುವೆ ಆಗೋದು. ಉಸಿರು ಬಿಡು. ನಡ್ರಿ ಈಗ ಇದಕ್ಕೆ ಎದಕ್ಕೆ ಹೋಗೋಣ? ಅಲ್ಲ ಇದು ಕೋರ್ಟ್ಗೆ ಹೋಗಿ ಅಲ್ಲಿ ಯಾಕ? 4 ಮಂದಿ ಹಳೆ ವಕೀಲರು ಅವ್ರು ಯಾಕ? ಅವ್ರ ಮುದ್ದಾಡೋದು